ಯಾಕೆ ಸೈಲೆಂಟ್ ನಿಂತಿದ್ದೀರಾ? ಅದೇನ್ ಕಂಡೀಷನ್ಸ್ ಅಂತ ಹೇಳಿ ಸಾರಿ. ಅಂತ ತಲೆ ಹೋಗುವಂತ ಕಂಡೀಷನ್ಸ್ ಏನೂ ಇಲ್ಲ, ಸಣ್ಣ ಪುಟ್ಟ ಕಂಡೀಷನ್ಸ್ ಅಷ್ಟೇ. ಅದನ್ನೇ ಏನು ಅಂತ ಹೇಳಿ. ನಂಗೆ ರೀಜಾಯ್ನಿಂಗ್ ಬೋನಸ್ ಅಂತ 5 ಲಕ್ಷ ಬೇಕು. ಅದನ್ನ ಕೊಟ್ರೆ ಇರ್ತೀನಿ, ಇಲ್ಲಾಂದ್ರೆ ಎಲ್ಲ ಹಾಳು ಮಾಡಿ ಮನೆಗೆ ಹೋಗ್ತಾ ಇರ್ತೀನಿ. ಈ 5 lakhs ವಿಚಾರನ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಬಟ್ ನನ್ನ ಎಂಪ್ಲಾಯೀಸ್ಗಳು ನನ್ನ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅದು ಖಂಡಿತವಾಗ್ಲೂ ಅವ್ರು ಯಾರು ಬರ್ತಿದ್ದಲ್ಲ. ಅವ್ರ್ಯಾರು ಬರ್ದಿಲ್ಲ ಅಂದ್ರೆ ನಾನ್ ಬರ್ದಿದ್ದೀನಿ ಅಂತನಾ? ಅಯ್ಯಯ್ಯೋ, ಬಾಸ್ಗೆ ಎಲ್ಲ ಗೊತ್ತಾಗೋಯ್ತು. ಈ ಪ್ರೋಗ್ರಾಮಿಗೆ ಅಧ್ಯಕ್ಷ ಬೇರೆ ನಾನೇ. ಈಗ ಸನ್ಮಾನ ಗ್ಯಾರಂಟಿ. ನಾನು ನೀನ್ ಬರ್ತಿದ್ಯಾ ಅಂತ ಹೇಳ್ತಿಲ್ಲ, ಯಾವ ಕೋತಿ ಬರ್ತಿದೆ ಅಂತ ಚೆನ್ನಾಗಿ ಗೊತ್ತು. ಅದನ್ನು ಎಲ್ಲರ ಮುಂದೆ ಹೇಳೋಣ. ಟೈಮ್ ಬಂದಾಯ್ತು. ಎವ್ರಿಬಡಿ ಗೆಟ್ ಬ್ಯಾಕ್ ಟು ವರ್ಕ್. ನೀನು ನನ್ನ ಚೇಂಬರಿಗೆ. ನೋಡಿ, ನಾವೀಗ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗಾಗಲೇ 2 ಸಲ ಆದ್ಯ ಮಗುನ ಕಳ್ಕೊಂಡಿದ್ದೀವಿ. ಮತ್ತೆ ಅದೇ ಥರ ರಿಸ್ಕ್ ತಗೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀವಿ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಸುಹಾಸಿನಿಯವರೇ. ಇದನ್ನೆಲ್ಲ ನಾನು ಗರ್ಭಿಣಿಯಾಗಿದ್ದಾಗಲೂ ತಿಂತಿದ್ದೆ. ಇದರಿಂದ ಯಾವುದು ಕೆಟ್ಟದಾಗಲ್ಲ, ಬದಲಾಗಿ ಒಳ್ಳೇದೇ ಆಗುತ್ತೆ. 30 ವರ್ಷದ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಗೆಲ್ಲ ಕಲಬೆರಕೆ ಅನ್ನೋದೇ ಇರಲಿಲ್ಲ. ಈಗಲೂ ಅದೇ ರೀತಿ ಇದೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ನೋಡಿ, ಆರ್ತಿಗೆ ಈ ಬೇರು ಬಟ್ಟೆ ಬೇಯಿಸಿದ್ದನ್ನೆಲ್ಲ ಕೊಡೋದಕ್ಕೂ ಆಗಲ್ಲ, ತಿನ್ಸೋದಕ್ಕೂ ಆಗಲ್ಲ. ಆರ್ತಿನ ಹೇಗೆ ನೋಡ್ಕೊಳ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಆಯುರ್ವೇದದ ಶಕ್ತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಆಯುರ್ವೇದದ ಬಗ್ಗೆ ನನಗೆ ಅಸಡ್ಡೆ ಇಲ್ಲ, ಅದ್ರ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತಿದೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಬೇಕಿದ್ರೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆರ್ತಿ, ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ. ನಾಳೆ ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಮಾತ್ರ ಬ್ಲೇಮ್ ಮಾಡಬೇಡ. ನಿನ್ನ ತಾಯಿ ತಂದಿರೋದು ನಿನಗೆ ಹೆಚ್ಚು ಅನ್ನೋದಾದರೆ ನಿನ್ನಿಷ್ಟ, ನನಗೇನು ಅಭ್ಯಂತರ ಇಲ್ಲ. ಅಪಶಕುನ ಅನ್ನೋದು ಎಲ್ಲಿಂದ ಯಾರಿಂದ ಬೇಕಾದ್ರೂ ಬರ್ಬೋದು. ಒಳ್ಳೇದಾಗ್ಬೇಕು ಅಂತ ಏನಿಲ್ವಲ್ಲ, ಕೆಟ್ಟದ್ ಬೇಕಾದ್ರೂ ಆಗ್ಬೋದಲ್ಲ. ಯಾಕಂದ್ರೆ ಇದು ಮಾಯಾಲೋಕ. ಯಾವಾಗ ಏನಾಗತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಆರ್ತಿ. ಇನ್ಮುಂದೆ ನೀನು ಹುಷಾರಾಗಿರ್ಬೇಕು. ಯಾರನ್ನು ನಂಬಿ ಮೋಸ ಹೋಗ್ಬೇಡ. ಅತ್ತೆ ಏನೋ ಕೊಟ್ರು, ಅಮ್ಮ ಏನೋ ಮಾಡ್ಕೊಂಬಂದ್ ಕೊಟ್ರು, ತಂಗಿ ಏನೋ ಕೊಟ್ಲು ಅಂತ ಹಿಂದು ಮುಂದೆ ಯೋಚನೆ ಮಾಡದೆ ತಿನ್ನಕ್ ಹೋಗ್ಬೇಡ. ಆರ್ತಿ, ನಿನಗೂ ನಾನು ತಂದಿರೋ ಪದಾರ್ಥಗಳ ಮೇಲೆ ನಂಬಿಕೆ ಇಲ್ವಾ? ನೀನು ಬೇಡ ಅಂತೀಯ? ಅಮ್ಮ ಅದು ಹಾಗಲ್ಲ ಅಮ್ಮ. ಪರವಾಗಿಲ್ಲ ಆರ್ತಿ, ನಿಮ್ಮ ಅತ್ತೆ ಹೇಳ್ತಿರೋದು ನೀನು ಒಳ್ಳೇದಕ್ಕೆ ಅಲ್ವಾ? ನಿನ್ನ ಮಗು ಒಳ್ಳೇದಾದರೆ ಅಷ್ಟೇ ಸಾಕು. ಅಮ್ಮ, ಪರವಾಗಿಲ್ಲ ಅದಿತಿ, ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇವೆಲ್ಲ ರೋಡ್ ಸೈಡಲ್ಲಿ ಮಾರೋ ಪದಾರ್ಥಗಳಲ್ವಾ, ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ.
ನಿಮ್ಮ ಅಕ್ಕನ ಹೊಟ್ಟೆಲಿ ಹುಟ್ಟೋ ಮಗು ವಶಿಷ್ಠ ವಂಶದ ಕುಡಿ. ಅದು ಬಾಯಲ್ಲಿ ಚಿನ್ನದ ಚಮಚನೇ ಇಟ್ಕೊಂಡು ಹುಟ್ಟುತ್ತೆ. ಅಂಥ ಮಗುನ ಹೆರ್ತಿರೋ ತಾಯಿಗೆ ಬರೀ 100-200 ರೂಪಾಯಿ ಪದಾರ್ಥಗಳನ್ನ ಕೊಡೋದು ಒಳ್ಳೇದಲ್ಲ. ನಮಗೂ ನಮ್ಮ ಆರ್ತಿ ತಾನೇ ಮುಖ್ಯ. ಹೇಗೋ ಅವಳ ಮಗು ಅವಳು ಇಬ್ಬರು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಬೇಜಾರಾಯ್ತು ಅನ್ನೋದು ಬಿಟ್ರೆ ಇನ್ನೇನೂ ಆಗಲಿಲ್ಲ. ನಾವು ಪ್ರತಿ ಸರ್ತಿ ಇಲ್ಲಿಗೆ ಬಂದಾಗ್ಲೂ ಸಿಗೋ ಹುಡುಗರೆ ಇದೇ ತಾನೆ. ಅಭ್ಯಾಸ ಆಗೋಗಿದೆ. ಬಾಮ್ಮ ಹೋಗೋಣ. ಶ್ರೀಕಾಂತ, ಒಳಗೆ ಏನಾಗ್ತಿದೆ ಅಂತೀರಾ? ಇನ್ನೇನಾಗ್ತಾ ಇರುತ್ತೆ ಸಾರ್ಥಕ್ ಸರ್, ಇಬ್ರು ಸರಿಗೆ ಜಗಳ ಆಡ್ತಾ ಇರ್ತಾರೆ. ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಗೆಟ್ ಬ್ಯಾಕ್ ಟು ವರ್ಕ್. ಯಾರು ಹೇಳ್ತಿದ್ರ? ಸಾರಿ, ಐ ವರ್ಕಿಂಗ್. ಬಜ ನಿಜ ಹೇಳು, ಅದನ್ನೆಲ್ಲ ಬರ್ತಿದ್ದೇನೆ ತಾನೆ. ನಾನೇ ನೀನಾ? ನನಗಂತ ಹುಚ್ಚೆಲ್ಲ ಏನಿಲ್ಲ. ನಾನ್ ಯಾಕೆ ಬರೀಲಿ? ನಂಗೆ ತಲೆಗೆಲ್ಲ ಕೆಟ್ಟಿಲ್ಲ. ನೀನು ಹಾಗೆ ಅನ್ಕೊಂಡಿದ್ಯಾ ಅಷ್ಟೆ. ನೀನು ಕೆಟ್ಟಿರೋ ತಲೆನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ನಿಜ ಕಣಯ್ಯ, ನಾನೇನು ಬರ್ದಿಲ್ಲ. ಬೇಕಿದ್ರೆ ಆ ಕಾತನೆ ಕೇಳು. ಹೌದಾ? ನೀನು ನಿಜವಾಗ್ಲೂ ಬರ್ತಿಲ್ವಾ? ಏ, ಇದು ಆಫೀಸ್ ಅಂತ ಮರ್ತೋಯ್ತಾ ಹೇಗೆ? ಹ, ಸ್ವಲ್ಪ ಮಾನಸಲ್ವಾ ನಿಂಗೆ? ಮರ್ಯಾದೆ ನಿಜಕ್ಕೂ ಏನ್ ಮಾಡ್ತೀನಿ ನೋಡ್ತೀರಾ? ಏನ್ ಮಾಡ್ತೀಯ? ಈ ವೇದಾಂತ್ ವಸಿಷ್ಠನ್ನೇ ಏನ್ ಮಾಡ್ತೀಯಾ ಅಂತ ಕೇಳ್ತೀಯ? ಬೇಡ, ಚೆನ್ನಾಗಿರಲ್ಲ ನೋಡು. ಚೆನ್ನಾಗಿರುತ್ತೆ. ಏನ್ ಮಾಡ್ತೀಯ? ನಾನು ಜೋರ ಕೂಕೊಂಡ್ಬಿಡ್ತೇನೆ ಅಷ್ಟೇ. ಏನ್ರಿ ನೋಡ್ತಿದ್ದೀರಾ? ಬಿಡಿ ಸಾರ್ಥಕ್ ಸರ್, ನಾನೀನು ನೋಡಿಲ್ಲ. ನಿಮ್ಗಿನ್ನು ಮದುವೆ ಆಗಿಲ್ಲ, ಇದನ್ನೆಲ್ಲ ಈಗಲೇ ನೋಡ್ಬಾರ್ದು. ಬನ್ನಿ. ಕೂಗು ನೋಡೋಣ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ವೈಜಯಂತಿ ಅವರೇ? ನೋಡಿ ಪರಿಮಳ ಅವರೇ, ನೀವು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದನ್ನ ದಯವಿಟ್ಟು ವಾಪಸ್ ತಗೊಂಡು ಹೋಗ್ಬಿಡಿ. ಇದನ್ನ ನನ್ನ ಕೈಲಿ ಕೊಡಿ, ನಾನು ಆರ್ತಿ ಅವ್ರಿಗೆ ಕೊಡ್ತೀನಿ. ಬೇಡ ಬಿಡಿ ವೈಜಯಂತಿ ಅವರೇ, ನೀವು ಮತ್ತೆ ಅವಳಿಗೆ ಕೊಡೋಕೆ ಹೋದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಲ್ದೆ ನಿಮ್ಮ ಬಗ್ಗೆನೂ ತಪ್ಪು ತಿಳ್ಕೊಬಹುದು. ಅವ್ರು ಯಾಕೆ ಕೋಪ ಮಾಡ್ಕೊಂಡು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಇದನ್ನ ನನ್ನ ಕೈಲಿ ಕೊಡಿ, ನಾನು ಅವ್ರಿಗೆ ಕೊಡ್ತೀನಿ. ಕೊಡೋಕೆ ನನಗೂ ಇಷ್ಟನೇ, ಆದರೆ ಅವಳಿಗಾದ್ರೂ ನೀವು ಹೇಗೆ ತಲುಪಿಸ್ತೀರಾ?
ಅಮೂಲ್ಯನೂ ಇದೇ ಮನೆ ಸೊಸೆ ಅಲ್ವಾ ಪರಿಯವರೇ? ಅಯ್ಯಯ್ಯೋ ಬೇಡ ಬಿಡಿ, ಆಮೇಲೆ ಸುಹಾಸಿನಿ ಅವ್ರಿಗೆ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ನಡೆದು ಬಿಡುತ್ತೆ. ಅಮೂಲ್ಯ ಅವರು ಮನೇಲಿದ್ದಿದ್ರೆ ಇದನ್ನ ನೀವು ವಾಪಸ್ ತಗೊಂಡು ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಅಮೂಲ್ಯ ಕೆಲ್ಸಕ್ಕೆ ಹೋಗಿರೋದ್ರಿಂದ ಈಗ ಆರ್ತಿ ಜವಾಬ್ದಾರಿನ ನನಗ್ ವಹಿಸಿದ್ದಾರೆ. ಈಗ ನಾನೇ ಆರ್ತಿ ಅವ್ರನ್ನ ನೋಡ್ಕೋತಾ ಇರೋದು. ದಯವಿಟ್ಟು ಇದನ್ನ ನನ್ನ ಕೈಲಿ ಕೊಡಿ, ನಾನು ಆರ್ತಿ ಅವ್ರಿಗೆ ತಿನ್ನಿಸ್ತೀನಿ. ಲೇ ಸುಹಾಸಿನಿ, ನಮ್ಮ ಅಮ್ಮಂಗೆ ಅವಮಾನ ಮಾಡ್ತೀಯ ಅಲ್ವಾ? ನೋಡ್ತಿರು ನಿಂಗೇನ್ ಮಾಡ್ತೀನಿ ಅಂತ. ನಡೆದಿರೋದನ್ನ ನಾರ್ಮಲ್ ಆಗಿ ಅಕ್ಕಂಗೆ ಹೇಳಿದನ್ನೇ ಅವಳು ತಿರುಗಿ ಬೀಳ್ತಾಳೆ. ಅಂತದ್ರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳಿದ್ರೆ ಹೇಗಾಡ್ಬೋದು ಅವಳು? ಅನ್ಬೋಸ್. ಹಲೋ. ಲೇ ಅಮ್ಮು, ನಾವು ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮತ್ತೆ ಹೀಗೇನೆ ನಡೆಸ್ಕೊಳ್ಳೋದು? ಯಾಕೆ ಹೆಣ್ಣೆ ಎತ್ತೋರು ಯಾರು ನಿಮ್ಮ ಮನೆಗೆ ಬರ್ಬಾರ್ದಾ? ಅವ್ರು ಯಾರು ಮನುಷ್ಯರಲ್ವಾ? ನಿಮ್ಮ ಅತ್ತೆಗೆ ನಾವು ಬಂದಾಗೆಲ್ಲ ಅವಮಾನ ಮಾಡಿ ಕಳಿಸದೇ ಇದ್ರೆ ತಿಂದಿದ್ದನ್ನ ಅರ್ಗಲ್ಲ ಅನ್ಸುತ್ತೆ. ಏ ಅದಿತಿ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು? ನೀವೀಗ ಎಲ್ಲಿದ್ದೀರಾ? ನಮ್ಮನೆಗೆ ಏನಾದ್ರು ಬಂದಿದ್ದೀರಾ? ಹ್ಞೂ ಕಣೆ, ನಾನು ಅಮ್ಮ ಎಲ್ರೂ ಬಂದಿದ್ದೀವಿ. ನಿಮ್ಮ ಅತ್ತೆ ಕೊಟ್ಟಿರೋ ಮರ್ಯಾದೆಗೆ ಎಲ್ಲ ಮತ್ತೆ ವಾಪಸ್ ಹೋಗ್ತಿದೀವಿ. ಏ ಅದಿತಿ, ಏನೇನೋ ಮಾತಾಡ್ಬೇಡ. ಏನಾಯ್ತು ಅಂತ ಸರಿಯಾಗಿ ಹೇಳು. ಆರ್ತಿ ಅಕ್ಕಂಗೆ ಒಂದ್ ಲೋಟ ನೀರ್ ಕೊಡ್ಬೇಕು ಅಂದ್ರು ಅದ್ ಕ್ಲೀನ್ ಆಗಿದ್ಯೋ ಇಲ್ವೋ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿ ಹೇಳ್ಬೇಕಂತೆ. ಆಮೇಲೆನೆ ನೀರ್ ಕೊಡೋದಂತೆ. ಅಲ್ಲಿವರೆಗೂ ಏನು ಕೊಡ್ಬಾರ್ದಂತೆ. ಹಾಗಂತ ನಿಂಗೆ ಯಾರು ಹೇಳಿದ್ರು? ಇನ್ಯಾರ ಹೇಳ್ತಾರೆ? ನಿಮ್ಮ ಅತ್ತೆ ಅನ್ಸ್ಕೊಂಡಿರೋ ಕತ್ತೆ ಹೇಳಿದ್ರು. ನಮ್ಮಮ್ಮ ನಮ್ಮನ್ನೆಲ್ಲ ಹೆತ್ತೇ ಇಲ್ಲ, ಸಾಕಿ ದೊಡ್ಡವ್ರನ್ನ ಮಾಡೇ ಇಲ್ಲ. ನಮ್ಮಮ್ಮಂಗೆ ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾಳೆ. ಅದಿತಿ, ಅತ್ತೆ ಏನ್ ಮಾಡಿದ್ರು ಅಂತ ಹೀಗೆ ಮಾತಾಡ್ತಾ ಇದ್ಯಾ? ಅತ್ತೆಗೆ ಅಕ್ಕನ ಮೇಲೆ ಕನ್ಸರ್ನ್ ಜಾಸ್ತಿ, ಅದಕ್ಕೆ ಅವರಿಗೆಲ್ಲ ಮಾತಾಡ್ತಿದ್ದಾರೆ ಅಷ್ಟೇ. ನೀನ್ ಅದನ್ನೇ ಯಾಕೆ ಉದ್ದ ಮಾಡ್ತಿದ್ಯಾ? ಚೆನ್ನಾಗಿದೆ ಕಣೆ, ಎಷ್ಟು ಬೇಗ ನಿಮ್ಮ ಅತ್ತೆನ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ನಿಮ್ಮ ಆದ್ಯ ಆರ್ಗ್ಯಾನಿಕ್ಸ್ ಕಂಪ್ನಿಲಿ ಬರೀ ಬೇರೆಯವ್ರಿಗೆ ಅಷ್ಟೇ ಮಾರಾಟ ಮಾಡೋದಾ? ನಿಮ್ ವಸ್ತುಗಳನ್ನ ನೀವು ಯಾವ್ದು ಬಳಸಲ್ವಾ? ಶ್ರೀಮಂತರ ಮನೇಲಿ ಹುಟ್ಟೋ ಮಕ್ಳು ಮಾತ್ರ ಮಕ್ಳು, ಬಡವ್ರ ಮನೇಲಿ ಹುಟ್ಟೋ ಮಕ್ಳು ಮಾತ್ರ ಮಕ್ಳಲ್ಲ ಅಲ್ವಾ? ಯಾಕೆ ಹಳದ್ನೆಲ್ಲ ಇಷ್ಟು ಬೇಗ ಮರ್ತ್ಬಿಟ್ಯಾ? ಒಂದೊತ್ತಿನ ಊಟಕ್ಕೆ ಪರದಾಡಿದ್ ನೆನ್ಪಿದ್ಯಾ? ಯಾಕೆ ನಾಟಿ ವೈದ್ಯರು ಕೊಡೋದು ಔಷಧಿ ಅಲ್ವಾ? ನಿಮ್ಗೆಲ್ಲ ಫಾರಿನ್ ಊಟ, ಫಾರಿನ್ ಔಷಧಿನೇ ಆಗ್ಬೇಕಾ? ಇಲ್ಲಾಂದ್ರೆ ಜೀವನನೇ ನಡೆಯಲ್ಲ ನೋಡು. ನೋಡದಿತಿ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು. ಸುಮ್ನೆ ಪಿತ್ತ ನೆತ್ತಿಗೇರಿಸ್ಬೇಡ. ಚೆನ್ನಾಗಿದ್ದೀರಾ ಕಣ್ರೆ. ಮದ್ವೆ ಆದ್ಮೇಲೆ ನಿಮ್ ಮತ್ತೆ ತಾಳಕ್ ಕುಣಿಯೋದನ್ನ ಅಭ್ಯಾಸ ಆಗೋಗಿದೆ. ಎಷ್ಟೇ ಆದ್ರೂ ಶ್ರೀಮಂತರ ಮನೆ ಅಲ್ವಾ? ಕುಣಿಯದೆ ಇನ್ನೇನ್ ಮಾಡ್ತೀರಾ? ಅದೇ ಬಡವ್ರ ಮನೇಲಿ ಇದ್ದಿದ್ರೆ ಕಷ್ಟ ಏನು ಅಂತ ಗೊತ್ತಾಗಿರೋದು. ಗಂಡನ ಮನೆಗೆ ಹೋಗಾದ್ಮೇಲೆ ತವ್ರ ಮನೆನ ಮರ್ತ್ ಬಿಡ್ತೀರಾ ಬಿಡಿ. ಈ ಪ್ರೆಗ್ನೆನ್ಸಿ, ಹೆರಿಗೆ ಎಲ್ಲ ನಿಮ್ ಅತ್ತೆಗ್ ಮಾತ್ರ ಗೊತ್ತಿದೆ ಅನ್ಸುತ್ತೆ. ಪಾಪ ನಮ್ಮಂತ ಬಡವ್ರಿಗೆಲ್ಲ ಎಲ್ಲಿ ಗೊತ್ತಿರುತ್ತೆ? ನೋಡದಿತಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಈ ಥರ ಚೀಪ್ ಪ್ರಾಡಕ್ಟ್ಗಳನ್ನೆಲ್ಲ ಅವಳಿಗೆ ತಂದು ಕೊಡಬೇಡಿ. ಡಾಕ್ಟರ್ ಸರ್ಟಿಫೈಡ್ ಮಾಡದೆ ಯಾವುದನ್ನು ನಾವು ಕೊಡಲ್ಲ. ಹೈಜಿನ್ ಟೆಸ್ಟ್ ಮಾಡೇ ಕೊಡ್ತಿರೋದು. ಆರ್ತಿನ ಹೇಗೆ ನೋಡ್ಕೊಳ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಾನೇನಾದ್ರೂ ಈ ಮನೆ ಸೊಸೆ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನಾನಂತೂ ನಿನ್ ತರ ಹೆದರ್ಕೊಂಡು ಮೂಲೆ ಸೇರ್ಕೊಳ್ತಾ ಇರ್ಲಿಲ್ಲ. ಆದ್ರೂ ನಿನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಕಣೆ. ನಿಮ್ ಅತ್ತೆಗ್ ಬುದ್ಧಿ ಕಲ್ಸಿ ಒಂದ್ ದಾರಿಗೆ ತಂದೆ ತರ್ತೀಯ ಅಂತ. ಆದ್ರೆ ಈಗ ಅರ್ಥ ಆಗ್ತಿದೆ, ನೀನು ರೌಡಿ ಬೇಬಿ ಅಲ್ಲ, ಟುಸ್ಪಟಾಕಿ. ಬಜಾರಿ ಏನಾಯ್ತು? ಯಾಕೆ ಟೆನ್ಷನ್ ಇದೆಯಾ? ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ದೀನಿ. ಅಮೂಲ್ಯ,
ಯಾಕೆ ಎದಕ್ಕೆ ತಗೊಟ್ಟೋದ್ಲು? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅದಿತಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದು ಅಂತ ಗೊತ್ತಾಯ್ತು. ಬಟ್ ಏನಾಗಿದೆ? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಒಂದು ಮನೆಗೆ ಯಾರೋ ಬಂದಿರಬೇಕು, ನನಗೇನೋ ಪ್ರಾಬ್ಲಮ್ ಆಗಿರ್ಬೇಕು. ಕಾಂತ, ಕಾಂತ, ಬಾಸ್ ಅಮೂಲ್ಯ ತುಂಬಾ ಟೆನ್ಷನ್ ಆಗಿ ಮನೆಗೆ ಹೊರಟೋದ್ಲು. ಮನೇಲಿ ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸಿ. ಓಕೆ ಬಾಸ್. ಅಗ್ರಜ, ನನ್ನ ಕ್ಯಾಬಿನಿಗೆ ಬಾ ರೈಟ್ ನಾವು. ಅಗ್ರಜ, ನಾನು ಆಫೀಸಲ್ಲಿಲ್ಲ. ಆರ್ತಿ ಅವರೇನೋ ಬೇಕು ಅಂತ ಅಂದ್ರು, ಅದಕ್ಕೆ ಮಾರ್ಕೆಟಿಗೆ ಬಂದಿದ್ದೆ. ಯಾಕೆ ಆಫೀಸಲ್ಲಿ ಏನೋ ಪ್ರಾಬ್ಲಮಾ? ಏಯ್ ನೋನು, ಯು ಟೇಕ್ ಯು ಟೈಮ್. ನೀನು ಆರಾಮಾಗಿ ಮನೆಗೆ ಬಾ. ಓಕೆ. ಯಾಕೋ ಏನೋ ಸರಿಯಿಲ್ಲ ಅನ್ನಿಸ್ತದೆ. ನನ್ನ ಮನೆಗೆ ಹೋಗೋದೇ ಬೆಟರ್. ಬಂದ್ರ ಇವತ್ತು ಆರತಿ ಕೊಡಕ್ಕೆ ಅಂತ ಆಯುರ್ವೇದದ ಲೇಹ್ಯ, ಕಲ್ಸಕ್ರೆ, ಬಾದಾಮಿ, ಕೇಸರಿ ಏನೇನೋ ತಗೊಂಡೋಗಿದ್ದೆ. ಅಲ್ಲೇನಾಯ್ತು ಗೊತ್ತಾ? ಸಮಾಧಾನ ಮಾಡ್ಕೊ. ನಾನು ಅಲ್ಲೇ ಇದ್ನಲ್ಲ, ಎಲ್ಲ ನನ್ನ ಕಣ್ಣಾರೆ ನೋಡಿದೆ. ಹೆಣ್ಣೆತ್ತವ್ರ ಹಣೆ ಬರಹನೇ ಇಷ್ಟು. ನಾವು ನಮಗೋಸ್ಕರ ಅಲ್ಲದೆ ಇದ್ರೂ ನಮ್ಮ ಮಕ್ಕಳಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೋಬೇಕು. ಇಂಥದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಬಡವ್ರ ಮನೆ ಹೆಣ್ಮಕ್ಳನ್ನ ಶ್ರೀಮಂತರ ಮನೆ ಕೊಡೋದೇ ತಪ್ಪು ಅಂತ. ನಾವು ಎಷ್ಟು ಸಲ ಆ ಸುಹಾಸಿನಿ ಮನೆಗೆ ಹೋಗ್ಬಾರ್ದು ಅನ್ಕೊಳ್ತೀವಿ, ಆದರೆ ನಮ್ಮ ಮಕ್ಕಳಿಗೋಸ್ಕರ ಮನಸ್ಸು ತಡೆಯಲ್ಲ, ಹೋಗ್ಬಿಡ್ತೀವಿ. ಆದರೆ ಅವಳು ಅದನ್ನೇ ಆಯುಧವಾಗಿ ಇಟ್ಕೊಂಡು ನಮ್ಮನ್ನ ಪ್ರತಿ ಸಲ ಅವಮಾನ ಮಾಡಿ ಕಳಿಸ್ತಾಳೆ. ಎಷ್ಟು ದಿನ ಅಂತ ಈ ಅವಮಾನ ತಡ್ಕೊಳ್ಳೋದು? ಇದಕ್ಕೆ ಕೊನೆ ಅನ್ನೋದೇ ಇಲ್ವೇನ್ರಿ? ದೊಡ್ಡವರು ಇದೇ ಕಾರಣಕ್ಕೆ ಹೇಳೋದು ಪ್ರೀ, ಅಂತಸ್ತು ನೋಡಿ ಸಂಬಂಧ ಬೆಳೆಸಬೇಕು ಅಂತ. ಆಸೆ ಪಟ್ಟು ಅಂತಸ್ತಿಂದೆ ಹೋದರೆ ಹೀಗೆ ಆಗೋದು. ದೊಡ್ಡ ಸಂಬಂಧ ಬೆಳೆಸಿ ಮನಸ್ಸು ಸುಟ್ಕೊಂಡಿದ್ದೀವಿ. ಹಾಗಾಗಿ ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಅತ್ತೆ, ಭೂಮಿನ ಪ್ರಳಯ ತಲೆ ಮೇಲೆ ಬಿದ್ರು ನೀವು ಮಾತ್ರ ಬದಲಾಗಲ್ಲಲ್ವಾ? ನಿಮ್ಗೇನು ಅನ್ಸಲ್ವಾ ಅತ್ತೆ? ಏಯ್, ಕಿರಿಚ್ಬೇಡಿ ಅತ್ತೆ. ನೀವು ಕಿರ್ಚಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನಾನು ಆರ್ತಿ ಅಕ್ಕ ಅಲ್ಲ, ಅಮೂಲ್ಯ. ಮನೆಗೆ ಬಂದವ್ರಿಗೆ ಹೇಗೆ ಅವಮಾನ ಮಾಡಬೇಕು, ಹೇಗೆ ಮರ್ಯಾದೆ ತೆಗಿಬೇಕು ಅಂತಾನೆ ಕಾಯ್ತಿರ್ತೀರ ಅಲ್ವಾ? ನಮ್ಮ ಅಮ್ಮಂಗೆ ನೀತಿ ಪಾಠ ಹೇಳ್ಕೊಡ್ತೀರಾ, ಅವರಿಗೆ ಮಕ್ಕಳನ್ನ ಹೇಗೆ ಬೆಳೆಸೋದು ಅಂತ ಹೇಳ್ಕೊಡ್ತೀರಾ. ಸೂರ್ಯಂಗೆ ಟಾರ್ಚ್ ಬಿಡೋ ಕಾಮಿಡಿ ಪೀಸ್ ನೀವು. ನಮ್ಮ ಅಮ್ಮಂಗಿರೋ ಅನುಭವ ನಿಮಗಿದ್ಯಾ? ನಮ್ಮ ಅಮ್ಮಂಗೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಬೆಳೆಸ್ಬೇಕು ಅಂತ ನಿಮ್ಗಿಂತ ಚೆನ್ನಾಗೇ ಗೊತ್ತಿದೆ. ಗರ್ಭಿಣಿಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅಂತ ನಮ್ಮಮ್ಮ ನಿಮ್ಮನ್ನ ನೋಡಿ ಕಲಿಬೇಕಾಗಿಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದ ಅನುಭವ ಇದೆ. ಅರೆ, ನಿಮ್ಗೆ ಯಾವ ಎಕ್ಸ್ಪೀರಿಯನ್ಸ್ ಇದೆ ಅಂತ? ನೀವು ನಮ್ಮ ಅಮ್ಮಂಗೆ ಮಕ್ಕಳನ್ನ ಹೇಗೆ ಬೆಳೆಸೋದು ಅಂತ ಹೇಳ್ಕೊಡ್ತೀರಾ? ಅದನ್ನ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ಸಾಕ್ ಸುಮ್ಮನಿರತ್ತೆ. ಆರ್ತಿ ಅಕ್ಕನ ಮಗು ನಿಮಗೆ ಹೇಗೆ ಸಂಬಂಧನೋ ನಮ್ಮ ಅಮ್ಮಂಗೂ ಹಂಗೆ ಮೊಮ್ಮಗು. ನಿಮಗೆಷ್ಟು ಆ ಮಗು ಮೇಲೆ ಪ್ರೀತಿ ಕಾಳಜಿ ಇದೆಯೋ ನಮ್ಮ ಅಮ್ಮಂಗೂ ಅಷ್ಟೇ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಪ್ರೀತಿ ಕಾಳಜಿ ಇದೆ. ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ಆರ್ತಿ ಅಕ್ಕನ ತಿಂಡಿ ಮಾಡ್ಕೊಂಡ್ ಬಂದಿದ್ರೆ ಅದನ್ನ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು ಅಂತೀರಾ? ಈಗ ನಿಮ್ ಕಣ್ ಮುಂದೆನೆ ನಮ್ಮಮ್ಮ ಮಾಡ್ಕೊಂಡ್ ಬಂದಿರೋ ತಿಂಡಿನ ಆರ್ತಿ ಅಕ್ಕಂಗೆ ಹೇಗ್ ತಿನ್ನಿಸ್ತೀನಿ ನೋಡ್ತಾ ಇರಿ. ಇವತ್ತೇನ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಹಾಯ್ ಮಾ. ಅಮೂಲ್ಯ, ಆಫೀಸಿಂದ ಅರ್ಜೆಂಟಾಗಿ ಹೊರಟು ಬಂದಿಲ್ಲ, ಏನಾಯ್ತು? ಎನಿ ಪ್ರಾಬ್ಲಮ್? ಅದು ಸರಿ, ಅದಿತಿ ಫೋನಲ್ಲಿ ಏನು ಹೇಳಿದ್ಲು? ಯು ಲುಕ್ ರಿಯಲಿ ಟೆನ್ಸ್ಡ್. ಯಾರಿಗೂ ಏನೂ ಆಗಿಲ್ಲ ತಾನೆ?
ಅಮೂಲ್ಯ ನಿನ್ನೆ ಕೇಳ್ತಿರೋದು. ಇಸ್ ಎವ್ರಿಥಿಂಗ್ ಓಕೆ? ಕೂಲ್ ವೇದಾಂತ್, ನೀನ್ ಗಾಬರಿ ಪಟ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಪರಿಮಳ ಮತ್ತೆ ಮಂಜು ಅವ್ರು ಬಂದಿದ್ರು. ಅದೇನೋ ಗೊತ್ತಿಲ್ಲ, ತುಂಬಾ ಹೊತ್ತು ಇರ್ಲಿಲ್ಲ, ಸಡನ್ ಆಗಿ ಹೊರಟೋದ್ರು. ಆರ್ತಿ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ, ಅವ್ರು ಹೋಗಿದ ತಕ್ಷಣ ಅಳೋದಕ್ಕೆ ಶುರು ಮಾಡಿದ್ರು. ಅದಿತಿ ಅಮೂಲ್ಯಂಗೆ ಫೋನ್ ಮಾಡಿ ಆರ್ತಿ ಅಕ್ಕ ಅಳ್ತಾ ಇದ್ದಾಳೆ, ಬಂದು ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ಅಮೂಲ್ಯ ಆಫೀಸಿಂದ ಮನೆಗೆ ಬಂದ ಅಲ್ವಾ ಅಮೂಲ್ಯ? ಅಮೂಲ್ಯ, ನೀನು ಹೋಗಿ ಆರ್ತಿ ನೋಡ್ಕೊ. ವೇದ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ನನ್ನ ಜೊತೆ.